ತುಂಬಾ ಜನ ಆಸ್ಪಿರೆಂಟು ಈ PSI ಮತ್ತೆ PC ಐಟ್ ಇಲ್ಲದೆ ಇರೋಂಥವ್ರು ಫೋನ್ ಮಾಡಿ ಮತ್ತೆ ಮೆಸೇಜ್ ಮಾಡಿ FD STA ನೋಟಿಫಿಕೇಶನ್ ಮಾಡಿಸಿ ಸರ್ ಅಂತ ಹೇಳಿ ತುಂಬಾ ಜನ ಕೇಳ್ತಿದ್ದೀರಾ. ಈ ಒಂದು FD STA ನೋಟಿಫಿಕೇಶನ್ಸ್ ಇವಾಗಿಂದಲ್ಲ, ಸುಮಾರು ಒಂದು 8-9 ವರ್ಷದಿಂದ ಯಾವುದೋ ನೋಟಿಫಿಕೇಶನ್ಸ್ ಆಗಲಿಲ್ಲ. ಅದಕ್ಕೆ ಕನಿಷ್ಠ ಅಂತಂದ್ರು 5,000 ವೇಕೆನ್ಸಿ, ಅಂದ್ರೆ FD STA ಎರಡು ಸೇರಿ ಕನಿಷ್ಠ ಅಂತಂದ್ರೂ 5,000 ವೇಕೆನ್ಸಿ ಫಿಲ್ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನಿನ್ನೆಯಿಂದ ಹೋರಾಟ ಮಾಡ್ತಾ ಇಲ್ಲ. ನಾವು ಸುಮಾರು 3-4 ವರ್ಷದಿಂದ ಕೇಳ್ತಾ ಇದೀವಿ. ಲಾಸ್ಟ್ ಟೈಮು ಸುವರ್ಣಸೌಧದಲ್ಲಿ ಸುಮಾರು 1 ಅವರ್ ಸಿದ್ದರಾಮಯ್ಯ ಸರ್ ಜೊತೆ ಚರ್ಚೆ ಮಾಡ್ಬೇಕಾದ್ರೂ 5,000 ವೇಕೆನ್ಸಿ ಫಿಲ್ ಮಾಡ್ಬೇಕಂತಾನು ಕೇಳ್ಕೊಂಡಿದ್ವಿ. ಅದಾದ್ಮೇಲೆ ಮೊನ್ನೆ ನಾವು DK ಶಿವಕುಮಾರ್ ಸರ್, ಅಂದ್ರೆ ಈಗಿರೋಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಹತ್ರನೂ ನಾವು ಮನವಿ ಮಾಡ್ಕೊಂಡಿದ್ವಿ. ಕಡಿಮೆ ಅಂತಂದ್ರು 5,000 ವೇಕೆನ್ಸಿ ಫಿಲ್ ಮಾಡ್ಬೇಕಂತ ಹೇಳ್ಬಿಟ್ಟು. ಈವನ್ ಚೀಫ್ ಸೆಕ್ರೆಟರಿ ಮೇಡಮ್ ಹತ್ರ ಕೇಳ್ಕೊಂಡಿದೀವಿ, ಮತ್ತೆ DPR ಸೆಕ್ರೆಟರಿ ಜಗದೀಶ್ ಸರ್ ಹತ್ರನೂ ನಾವು ಮನವಿ ಮಾಡಿದೀವಿ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಏನಿಲ್ಲ ಅಂದ್ರೆ ಸುಮಾರು ಒಂದು 100 ಡಿಪಾರ್ಟ್ಮೆಂಟ್ ಇದೆ. ಅಫಿಷಿಯಲಿ ಮತ್ತೆ ನಿಗಮ ಮಂಡಳಿ ಎಲ್ಲ ಸೇರ್ಕೊಂಡ್ರೆ ಒಂದೊಂದು ಇಲಾಖೆಯಿಂದನ ಸುಮ್ಮನೆ ಅಂತಂದ್ರೂ 50 ಪೋಸ್ಟ್ ಕಳ್ಸಿಕೊಟ್ರು ಸುಮಾರು 5,000 ಪೋಸ್ಟ್ ಆಗುತ್ತೆ. ನಾವು ಎಲ್ಲ ಇಲಾಖೆಗೂ ಕೇಳ್ಕೊಂಡಿದೀವಿ, ಆದಷ್ಟು ಬೇಗ ಅಂದ್ರೆ ಎಲ್ಲ ಇಲಾಖೆಯಿಂದ FD STA ನೋಟಿಫಿಕೇಶನ್ಸ್ ಆಗುತ್ತೆ. ಸುಮಾರು 100-200-500 ಪೋಸ್ಟ್ ಅಂದ್ರೆ ಸೇಮ್ ಡಿಗ್ರಿ ಮತ್ತೆ PUC ಇಂದ ಏನಾದರೂ STA ನೋಟಿಫಿಕೇಶನ್ಸ್ ಆಯ್ತಂದ್ರೆ ಎಲ್ಲನೂ ಕ್ಲಬ್ ಮಾಡಿ ಒಂದು ಎಕ್ಸಾಮ್ ಮಾಡಕ್ ಕೇಳಿದೀವಿ. ಯಾಕೆಂದ್ರೆ ಮಲ್ಟಿಪಲ್ ಎಕ್ಸಾಮ್ ಮಾಡಿ ಮತ್ತೆ ಆ ಒಂದು ಡಿಪಾರ್ಟ್ಮೆಂಟ್ ಕಳ್ಸಿಕೊಟ್ರೆ ಕಾಮನ್ ಎಲ್ಲಾ ಲಿಸ್ಟಲ್ಲೂ ಕಾಮನ್ ಕ್ಯಾಂಡಿಡೇಟ್ಸ್ ಇರ್ತಾರೆ. ಮತ್ತೆ ವಿಲ್ಲಿಂಗ್ನೆಸ್ ಕೊಡಬೇಕು, ಮತ್ತೆ ಅದು ಅಲ್ಲಿ ಜಾಯಿನ್ ಆಗ್ತಾರೆ. ಕೆಲವರು ಜಾಯಿನ್ ಆಗಿ ಮತ್ತೆ ರಿಸೈನ್ ಮಾಡಿ ಒಳ್ಳೆ ಜಾಬ್ ಸಿಕ್ಕಿದ್ರೆ ಬೇರೆ ಜಾಬ್ ಜಾಯಿನ್ ಆಗ್ತಾರೆ. ಹಿಂಗಾಗಿ ಆ ವೇಕೆಂಟ್ ಪೋಸ್ಟ್ ಎಲ್ಲ ವೇಕೆಂಟ್ ಆಗ್ಬಿಡುತ್ತೆ. ಅಂದ್ರೆ ತಿರ್ಗಾ ಮತ್ತೆ ಆ ಪೋಸ್ಟ್ ಮತ್ತೆ ಇನ್ನೊಂದು ಹೊಸ ನೋಟಿಫಿಕೇಶನ್ ಮಾಡಬೇಕು, ಆ ವೇಕೆಂಟ್ ಪೋಸ್ಟ್ ನ ಫಿಲ್ ಮಾಡ್ಬೇಕಾಗುತ್ತೆ. ಆ ಪರಿಸ್ಥಿತಿ ಆಗೋದು ಬೇಡ, ಎಷ್ಟೋ ಜನಕ್ಕೆ ಜಾಬ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ಸಿಲೆಬಸ್, ಫಾರ್ ಎಕ್ಸಾಂಪಲ್ ಗ್ರೂಪ್ ಸಿ ಡಿಗ್ರಿ ಕಂಪ್ಲೀಟ್ ಆಗಿದ್ರೆ FDA ಏನಾದ್ರು ನೋಟಿಫಿಕೇಶನ್ಸ್ ಮಾಡಿದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಕಾಮನ್ ಸಿಲೆಬಸ್ ಇರುತ್ತೆ, ಗ್ರೂಪ್ ಸಿ ಸಿಲೆಬಸ್. ಹಂಗಾಗಿ ಒಂದೇ ನೋಟಿಫಿಕೇಶನ್ಸ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕೆ ಮನವಿ ಮಾಡ್ಕೊಂಡಿದೀವಿ. ಆದಷ್ಟು ಬೇಗ FD STA ನೋಟಿಫಿಕೇಶನ್ಸ್ ಒಂದು KE ಇಂದ ನೋಟಿಫಿಕೇಶನ್ಸ್ ಮಾಡ್ಸೋಂಥ ಪ್ರಯತ್ನ ಮಾಡ್ತಾ ಇದೀವಿ. ಯಾರೆಲ್ಲ ಐಟ್ ಕಡಿಮೆ ಇದ್ದೀರಾ, ತುಂಬಾ ಕಷ್ಟಪಟ್ಟು ಯಾರೆಲ್ಲ ಪ್ರಾಮಾಣಿಕವಾಗಿ ಓದ್ತಾ ಇದ್ದೀರಾ, ನಿಮ್ಗೆಲ್ಲ ಜಾಬ್ ಸಿಗ್ಬೇಕಂತ ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಏನು 54,432 ಹುದ್ದೆ ಇದೆ, 56,432 ಹುದ್ದೆ ಇದೆ. ಬರೀ ಅಷ್ಟೇ ಅಲ್ಲ, ಸುಮಾರು ಇನ್ನೂ ಒಂದು 10-20 ಸಾವಿರ ಖಾಲಿ ಹುದ್ದೆಗಳನ್ನ ಅಡಿಷನ್ ಆಗಿ ಸೇರಿಸ್ಕೊಂಡು, ಅಂದ್ರೆ ನಿಗಮ ಮಂಡಳಿ ಎಲ್ಲ ಹುದ್ದೆಗಳು ಎಲ್ಲೆಲ್ಲಿ ಖಾಲಿ ಇದೆ ಮತ್ತೆ ಅದರಲ್ಲೂ ಆಸ್ಪಿರೆಂಟ್ಸ್ ಎಲ್ಲೆಲ್ಲಿ ನಿಮಗೆ ಬೇಕು ಅಂತ ಕೇಳ್ತಿದ್ರೆ ಅಲ್ಲೆಲ್ಲ ಹೋಗಿ ನಾವು ಮನವಿ ಮಾಡಿ ಪ್ರೆಷರ್ ಹಾಕಿ, ಮಾಡಿಲ್ಲ ಅಂತಂದ್ರೆ ಪ್ರತಿಭಟನೆ ಅಂತೂ ನಾವು ಸಾಕಷ್ಟು ಬಾರಿ ಮಾಡಿದೀವಿ. ಸಪೋಸ್ ಅವ್ರು ಮಾಡಿಲ್ಲ ಅಂತಂದ್ರೆ 100% ಹೋರಾಟ ಮುಖಾಂತರ ನಮ್ಗೆ ಏನ್ ಬೇಕು, ಸ್ಟೂಡೆಂಟ್ಸ್ ಏನ್ ಬೇಕು ಅದನ್ನ ನಾವು ಮಾಡೋಣ. ಇದಕ್ಕೆ ಸಹಕರಿಸಿದಂತ ಎಲ್ರಿಗೂ ಅಷ್ಟೇ, ನಾವು DPR ಸೆಕ್ರೆಟರಿ ಜಗದೀಶ್ ಸರ್ ತುಂಬಾ ಸಪೋರ್ಟಿವ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕೂ ಅಷ್ಟೇ. ಇದು ಅಷ್ಟೇ, FD STA ಅಷ್ಟೇ, ಇವನ್ ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಇರ್ಬೋದು, MLA ಇರ್ಬೋದು, ಮತ್ತೆ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಇರ್ಬೋದು, ಇದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ನೆಕ್ಸ್ಟ್ ಒಂದು 15 ಡೇಸ್ ಅಲ್ಲಿ ನಾವು ನೋಡೋಣ, ಒಂದು ಫಾಲೋ ಅಪ್ ಮಾಡಿಕೊಂಡು FD STA ಎಷ್ಟೆಷ್ಟು ಖಾಲಿ ಹುದ್ದೆ ಇದೆ ಅಷ್ಟನ್ನು KE ಕೊಡಿಸಿ ನೋಟಿಫಿಕೇಶನ್ ಮಾಡಿಸೋಂಥ ಕೆಲಸ ಮಾಡ್ತೀವಿ. ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.